ಹೆಂಗಿದೆ ಬ್ರೋ? ಸಖತ್ತಾಗಿರುತ್ತೆ ಈ ರೋಡ್ ಮಾತ್ರ. ಹಲೋ ಕರ್ನಾಟಕ, ನಾನು ಇವಾಗ ನಿಮ್ಮ ಮುಂದೆ ಫಸ್ಟ್ ಟೈಮ್ ವ್ಲಾಗಲ್ಲಿ ಸಿಗ್ತಾ ಇರೋದು ಅಣ್ಣ. ಫಸ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ನಾನು ಮಾಡ್ತಿರೋದು. ಸೊ ಎಲ್ಲರಿಗೂ ಸ್ವಾಗತ. ಇವಾಗ ನಾನು ಹೋಗ್ತಾ ಇರೋದು ಶಿವಮೊಗ್ಗಕ್ಕೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ. ಸೊ ಎಲ್ಲ ಇತ್ತು, ಏನಕ್ಕೆ ಒಂದು ವ್ಲಾಗ್ ಥರ ಮಾಡಬಾರ್ದು ಅಂತ ಹೇಳಿ ಹೊರಟಿದ್ದೀನಿ. ಸೊ ಇವಾಗ ತೀರ್ಥಹಳ್ಳಿಯಿಂದ ಬಿಡ್ತಾ ಇರೋದು, ಜಸ್ಟ್ ಲೆಫ್ಟ್ ಫ್ರಮ್ ತೀರ್ಥಹಳ್ಳಿ. ಬನ್ನಿ ಹಾಗೆ ಹೋಗ್ತಾ ನೋಡೋಣ ಹೆಂಗೆ ವ್ಲಾಗ್ ಕ್ರಿಯೇಟ್ ಆಗುತ್ತೆ ಅಂತ. ಯಾಕಂದರೆ ಇದು ನನ್ನ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರೋದು. ಗಿವಿಂಗ್ ಇಟ್ ಅ ಟ್ರೈ, ನೋಡೋಣ ಹೆಂಗಾಗುತ್ತೆ ಏನಾಗುತ್ತೆ. ಬಟ್ ನಿಮ್ಮ ಎಲ್ಲರ ಸಪೋರ್ಟ್ ಇದ್ದರೆ ಮಾತ್ರ 100% ಒಂದು ಒಳ್ಳೆ ಕಾಂಟೆಂಟ್ ಕ್ರಿಯೇಟ್ ಮಾಡಿ ನಿಮ್ಗಳಿಗೆಲ್ಲ ಒಂದು ತೋರಿಸ್ಬೇಕಂತ ನನಗೊಂದು ವಿಷನ್ ಇದೆ. ಅದನ್ನು ಪಕ್ಕಾ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರುತ್ತಂತ ಅಂದ್ಕೊತ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿ. ಬನ್ನಿ ಹೋಗೋಣ ನಮ್ಮ ಪ್ರಯಾಣದಲ್ಲಿ. ರೈಡಿಂಗ್ ಎಲ್ಲ ನನಗೇನಿದು ಹೊಸದೇನಲ್ಲ. ಲೈಕ್ ತುಂಬ ವರ್ಷಗಳಿಂದ ರೈಡ್ ಮಾಡಿದ್ದೀನಿ. ಅದು ತುಂಬ ಲಾಂಗ್ ರೈಡ್ಸ್ ಏನಲ್ಲ, ಬಟ್ ಶಾರ್ಟ್ ರೈಡ್ಸೇ. ಬಟ್ ತುಂಬ ವರ್ಷಗಳಿಂದ ಓಡಿಸ್ತಾ ಇದ್ದೀನಿ ಗಾಡಿನ. ಇದು ನಮ್ಮದು ಒಂದು ಹೊಸ ಪ್ರಯತ್ನ. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ನನಗೂ ಒಂದು ಐಡಿಯಾ ಸಿಗುತ್ತೆ ಎಲ್ಲಿಂದ ನೋಡ್ತಾ ಇದ್ದಾರೆ, ಹೆಂಗೆ ಅನಿಸ್ತಿದೆ ಅದನ್ನೆಲ್ಲ ಕಮೆಂಟಲ್ಲಿ ಬರೀರಿ. ಸೊ ಏನೇನು ಸರಿ ಮಾಡಬೇಕು, ಏನೇನು ಇಂಪ್ರೂವ್ ಮಾಡ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಈ ಜರ್ನಿಲಿ. ಸೊ ನಮ್ಮ ಪಯಣ ಶಿವಮೊಗ್ಗದ ಕಡೆಗೆ. ಶಿವಮೊಗ್ಗದಲ್ಲೂ ಸುಮಾರಲ್ಲ ಆ್ಯಕ್ಚುಲಿ ಹೋಗಿ ನನ್ನ ಫ್ರೆಂಡ್ ಮನೇಲಿ ಉಳಿದ್ಬಿಟ್ಟು ನಾಳೆ ಬೆಳಗ್ಗೆ ವಾಪಸ್ ಬರೋ ಪ್ಲ್ಯಾನ್, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ ಅಂತೆ, ಅದನ್ನು ನೋಡಿಕೊಂಡು ವಾಪಸ್ ಮನೆಗೆ. ನಮ್ಮ ಮನೆ ತೀರ್ಥಹಳ್ಳಿ. ಸೊ ಒಂದ್ಸಲ ನೀವು ತೀರ್ಥಹಳ್ಳಿಯಲ್ಲೆಲ್ಲ ಇದ್ಬಿಟ್ರಿ ಅಂದರೆ ಮತ್ತೆ ನಿಮಗೆ ಬೇರೆ ಕಡೆ ಅಡ್ಜಸ್ಟ್ ಆಗೋದು ಭಾಳ ಕಷ್ಟ. ಅದು ಮಾತ್ರ ಪಕ್ಕಾ ಹೇಳಿರ್ತೀನಿ. ಇಲ್ಲಿಂದ ಹೋದವರು, ನಾನು ಹೋದವನೇ, ಎಲ್ಲ ಹೋದವರೆಲ್ಲರೂ ಒಂದೇ. ಯಪ್ಪ, ಬೇರೆ ಕಡೆ ಸೆಟ್ ಆಗೋದು ಭಾಳ ಕಷ್ಟ. ಅಂದರೆ ಇಷ್ಟಷ್ಟು ಸಣ್ಣವರು ಕಂಫರ್ಟಬಲ್ ಆಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಂಗೆ ನೋಡೋಣ, ಮುಂದೆ ಏನಾದರೂ ಅಪ್ಡೇಟ್ ಇದ್ದರೆ ಹಂಗೆ ಮಾಡ್ತಾ ಹೋಗ್ತೀನಿ. ಒಳ್ಳೊಳ್ಳೆ ಸೀನಿಕ್ ರೂಟ್ಸ್ ಎಲ್ಲ ಇದೆ. ಶಿವಮೊಗ್ಗ ಹೋಗೋ ರೋಡ್ ಅಂತೂ ಭಾಳ ಬ್ಯೂಟಿಫುಲ್ ಆಯಿತಾ. ನೀವೆಲ್ಲೇ ಇದ್ದರೂ ನೀವು ಮಾನ್ಸೂನಿಗೆ ಮಾತ್ರ ಮಿಸ್ ಮಾಡದೆ ಈ ಕಡೆ ಒಂದು ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ನೀವು ಇದನ್ನೆಲ್ಲ ನೋಡಬೇಕು, ಅನುಭವಿಸ್ಬೇಕು. ಮತ್ತೇನಿದೆ ಜೀವನದಲ್ಲಿ ಅಲ್ವಾ? ಓಕೆ, ನೋಡೋಣ ಮುಂದೆ ಏನಾದ್ರು ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತೇನೆ. ಅಣ್ಣ ಸರಿಯಾಗಿ ಒಂದು ಮಳೆ ಬಂತು. ಯಪ್ಪ, ನಾನು ರೈನ್ ಕೋಟ್ ಬೇರೆ ತಂದಿರಲಿಲ್ಲ ಶಿವಮೊಗ್ಗ ಹೋಗೋದಂತ. ಒದ್ದೆ. ಸೊ ಇವಾಗ ಜಸ್ಟ್ ಮಂಡಗದ್ದೆ ಕಾಡು ಹತ್ರ ಇದ್ದೀವಿ.
ಸಖತ್ತಾಗಿರುತ್ತೆ ಈ ರೋಡ್ ಮಾತ್ರ. ಅದೃಷ್ಟ ಇತ್ತಂದರೆ ಹುಲಿ ಸಿಗುತ್ತೆ, ಚಿರತೆ ಸಿಗುತ್ತೆ, ಆನೆ ಸಿಗುತ್ತೆ, ಕಾಡುಕೋಳಿ ಸಿಗುತ್ತೆ ಎಲ್ಲ. ಏನಿಲ್ಲ ಹೇಳೋ ಜೀವನದಲ್ಲಿ ಎಲ್ಲ ಅದೃಷ್ಟ ಬೇಕಷ್ಟೇ. ನನಗೆ ಗೊತ್ತಿಲ್ಲ ವಿಡಿಯೋ ಕ್ಲಾರಿಟಿ ಹೆಂಗೆ ಬರ್ತಿದೆ ಅಂತ. ಇಟ್ಸ್ ಆಲ್ಮೋಸ್ಟ್ ಸನ್ಸೆಟ್ ಆಗಿರುತ್ತೆ ಅನ್ಕೊತೀನಿ. 6:30 ಹತ್ರ ಆಗಿದೆ. ಯಾವನಳ ವಾವ್. ಸೊ ಪ್ರಾಬಬ್ಲಿ ಬರ್ತಾ ಇಲ್ಲಿ ಡ್ರೋನ್ ಶಾಟ್ಸ್ ತೆಗಿಲಿಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಭಾಳ ಸೀನಿಕ್ ಪ್ಲೇಸ್ ಇದೆ ಅಲ್ಲ. ಒಂದಿಂಥ ಗುಂಡಿ ಇದಿದಣ ಅಲ್ಲಿ. ಅಯ್ಯೋ, ಆ ಗುಂಡಿಲೆಲ್ಲ ಹಾರಿಸಿದ್ವಿ ಅನ್ಕೋ, ಮುಗೀತ್ ಕತೆ. ವೈಸರ್ ಓಪನ್ ಮಾಡಿದೆ, ಸ್ವಲ್ಪ ಆಡಿಯೋ ಆ ಕಡೆ ಈ ಕಡೆ ಆಗ್ಬೋದು, ಬಟ್ ಕಾಣಿಸಲ್ಲ ಗುರು ಸರಿಯಾಗಿ. ಮಳೆ ಬೇರೆ ಬಂದಿದೆ, ಫುಲ್ ಐವಿ ಹಿಡ್ಕೊಂಬರ್ತಾರೆ. ಏನು ಎಂಥದ್ದು ಕಾಣಲ್ಲ ಎದುರ. ಹತ್ತು ಹೊಟ್ಟೆಗೆ ಏನು ಅನ್ನ ತಿಂತಾರ, ಏನು ತಿಂತಾರಪ್ಪ ಹೈವಿ ಹಿಡ್ಕೊಂಬಂದು. ಮೀನು ಹಿಡಿಯುವುದು ಸಖತ್ತಾಗಿದೆ ಅಲ್ಲ ಪ್ಲೇಸು. ಆ್ಯಕ್ಚುಲಿ ಇಲ್ಲಿ ನಂಗೆ ಇದೇ ಸ್ಪಾಟಲ್ಲಿ ಆ್ಯಕ್ಚುಲಿ ಡ್ರೋನ್ ಮಾಡೋಕ್ಕಂತ ಡ್ರೋನ್ ಶಾಟ್ಸ್ ತೆಗಿಬೇಕಂತ ಇರೋದು. ಹೆವಿ ಸೀನಿಕ್ ಪ್ಲೇಸ್ ಆಯಿತಾ, ಸಖತ್ತಾಗಿರೋದು. ಇಲ್ಲಿ ಬಂದು ಶಿವಮೊಗ್ಗದವ್ರಂತೂ ಇಲ್ಲಿ ಬಂದು ಫೋಟೋ ಶೂಟ್ ಮಾಡ್ತಿರ್ತಾರೆ, ಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್. ಅಷ್ಟು ಚೆನ್ನಾಗಿರುತ್ತೆ ಈ ಪ್ಲೇಸ್ ನೋಡಲಿಕ್ಕೆ. ವಾವ್, ಸಖತ್ತಾಗಿದೆ ಗುರು. ನಾ ಮಳೆ ಬಂದಿದ್ದು ನೋಡಿ ನಮ್ಮ ವಾಪಸ್ ಮನೆಗೆ ಹೋಗೋಣ ಅಂದ್ಕೊಂಡೆ, ಬಟ್ ಫ್ರೆಂಡ್ ವೆಯ್ಟ್ ಮಾಡ್ತೀನಿ ಅಂದಿದ್ದಕ್ಕೆ ಐ ಪುಶ್ ದಟ್. ಅಣ್ಣ ಎಲ್ಲ ನಿಮಗೋಸ್ಕರ. ಇನ್ನೇನು ಸ್ವಲ್ಪ ದೂರ ಅಷ್ಟೇ ಶಿವಮೊಗ್ಗ ರೀಚ್ ಆಗ್ಬಿಡ್ತೀವಿ. ಬಂದಿದೆ ಗೊತ್ತಾಗಲ್ಲ ಗುರು, ಬೈಕಲ್ಲೆಲ್ಲ ಬಂದರೆ ಶಿವಮೊಗ್ಗಕ್ಕೆ. ಕೆಟ್ಟು ಹೋಗಿ ನಿಂತ ಹಾಗೆ ಇದೆ. ಓ ಇಲ್ಲಣ್ಣ, ಆಕ್ಸಿಡೆಂಟ್. ಏನೋ ಉಜಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇಲ್ಲೆಲ್ಲ ಮೊದಲು ಸಣ್ಣ ಸಣ್ಣ ಹಂಪಿಸ್ತು, ಭಾಳ ಕಿರಿಕಿರಿ. ಅವನು ಅಜ್ಜಿ ಬಂದರೆ ಗದ ನಿಲ್ಲಿಸಿ ನಿಧಾನ ಮಾಡ್ಕೊಂಡು ಹೋಗ್ಬೇಕಿತ್ತು. ಇವಾಗ ಸ್ವಲ್ಪ ಅದನ್ನು ತೆಗೆದ್ಬಿಟ್ಟಿದ್ದಾರೆ. ಫೇಸ್ ಅಯ್ಯೋ ಭಾಳ ಒಳ್ಳೇದಾಗೋದಪ್ಪ. ನನಗೆ ಗೊತ್ತಿಲ್ಲ ನಿಮಗೆಲ್ಲ ಹೆಂಗೆ ಅನಿಸ್ತಿದೆ. ಆ್ಯಕ್ಚುಲಿ ನೋಡ್ತಾ ಇರ್ತೀರಾ, ನನಗೇನು ಐಡಿಯಾ ಇಲ್ಲ. ಇಷ್ಟು ಲಾಂಗ್ ಎಲ್ಲ ನೋಡ್ತೀರಾ ವೀಡಿಯೋಸು ಅನ್ನೋದು, ಬಟ್ ನೋಡ್ತಾ ಇದ್ರೆ ನಿಮಗೇನು ಇಷ್ಟ ಆಯಿತು ಇವಾಗ ಹೋಗ್ತಾ ಇರೋ ಪ್ಲೇಸ್ ಎಲ್ಲ ಅದನ್ನು ಕಮೆಂಟ್ ಮಾಡಿ ಹೇಳಿ. ಸೊ ಇದನ್ನೆಲ್ಲ ಡ್ರೋನ್ ಶಾಟ್ಸ್ ತೆಗೆದುಬಿಟ್ರೆ ಬರ್ತಾ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಅದು ಇವಾಗ ಶೂಟ್ ಮಾಡ್ತಿರೋದು ಐ ಥಿಂಕ್ 30 ಫ್ರೇಮ್ಸ್ ಪರ್ ಸೆಕೆಂಡ್ ಇಡಬೇಕಿತ್ತು, 60 ಫ್ರೇಮ್ಸ್ ಇದೆ. ಅಣ್ಣ ನಾನು ಇದೇ ಹಿಡಿದು ಹಂಪು ಅವನಜ್ಜಿ. ಹೆವಿ ಸೀನಿಕ್ ಪ್ಲೇಸ್ ಗುರು ಇದು. ಡ್ರೋನ್ ಶಾಟ್ಸಿಗೆಲ್ಲ ನನ್ನ ಹತ್ರ ಡ್ರೋನ್ ಇದೆ, ಬಟ್ ಈಗ ಟೈಮ್ ಇಲ್ಲ ಅಲ್ಲಿ ಹೋಗಬೇಕು. ಸೊ ಅದಕ್ಕೆ ನಾಳೆ ಬೆಳಿಗ್ಗೆ ಬರ್ತಾ ಡೆಫಿನೆಟ್ಲಿ ಐ ಟ್ರೈ ಟು ಟೇಕ್ ಸಮ್ ಒಳ್ಳೆ ವೀಡಿಯೋಸ್ ತೆಗೆದು ಹಾಕೋಣ. ಇದಕ್ಕೆ ಮರ್ಜ್ ಮಾಡ್ತೀನಿ ಒಂದೇ ವೀಡಿಯೋದಲ್ಲಿ, ನೋಡೋಣ. ಸೊ ಅದೇ ಇವಾಗ ಮುಗಿತಾ ಬಂತು, ಆಲ್ಮೋಸ್ಟ್ ಈ ಸ್ಟ್ರೆಚ್ ಮುಗಿತಾ ಬಂತು. ನಾನು ಮುಂದೆ ನಿಮಗೆ ಎಲ್ಲರೂ ಇಲ್ಲ ತಡೀರಿ, ಇಲ್ಲೊಂದು ತೋರಿಸ್ಲೇಬೇಕಾಗಿದ್ದ ಪ್ಲೇಸ್ ಬಂತಪ್ಪ. ಓಕೆ, ನಾ ಮಿಸ್ ದಿಸ್.
ಮಂಡಗದ್ ಇದು ಸಕ್ಕರೆ ಬೈಲು ಅಂತ. ಈ ಹೋಟೆಲ್ಸ್ಗೆಲ್ಲ ಏನು ಜನ ಬರ್ತಾರೆ ಗೊತ್ತಾ ಗುರು. ಸಕ್ಕರೆ ಬೈಲಲ್ಲಿ ಮೀನು ಊಟ ಅಂದರೆ ಭಾಳ ಫೇಮಸ್. ಮತ್ತೊಂದು ಫೇಮಸ್ ಅಂದರೆ ತೋರಿಸ್ತೀನಿ ತಡೀರಿ. ಇಲ್ಲೇ ಬಂದ್ವಿ. ಈ ಹಂಪುಗಳದ್ದು ಇರೋ ಒಂದೊಂದು ಸಣ್ಣ ಸಣ್ಣದು ಕಿರಿಕಿರಿ ಎಲ್ಲಾದರೂ. ಲೆಟ್ಸ್ ಗೋ. ಓ ಮೈ ಗಾಡ್ ನಾಗೇಶ್ ಬಾಯ್, ನೀವು ಈ ಥರ ಹೋದರೆ ಓಕೆ. ದಿಸ್ ಇಸ್ ಸಕ್ಕರೆ ಬೈಲ್. ನೋಡಿ ಇಲ್ಲೆಲ್ಲ ಬರೀ ಅದೇ ಮೀನೂಟನೇ ಇರೋದು. ಮೀನೂಟ ಅದು ಏನೋಪ್ಪ. ನಮಗೆ ಮಂಗಳೂರು ಕಡೆ ಒಂದ್ಸಲ ಊಟ ಮಾಡಿಬಿಟ್ರೆ ಮೀನಿಂದು ಬೇರೆ ಕಡೆ ಇಷ್ಟ ಆಗಲ್ಲ ನಂದು ಪರ್ಸ್ನಲ್ಲಾಗಿ. ಓಕೆ, ಇದೇ ಸಕ್ಕರೆ ಬೈಲು. ಇಲ್ಲಿ ಆನೆ ಬಿಡೋರ, ಆನೆಗಳಿಂದೆಲ್ಲ ಭಾಳ ಚೆನ್ನಾಗಿರುತ್ತೆ. ಬಂದು ನೋಡ್ಕೊಂಡು ಹೋಗಿ ಫ್ರೀ ಇದ್ದಾಗೆಲ್ಲ. ಒಂದು ಹಿಂಗೆ ರೈಡ್ ನೀವು ಮಾಡಿದರೆ ಆ್ಯಕ್ಚುಲಿ ಶಿವಮೊಗ್ಗದಿಂದ ಸ್ಟಾರ್ಟ್ ಮಾಡಿದ್ರೆ ಇದನ್ನು ನೋಡ್ಬೋದು. ಹಾಗೆ ಮಂಡಗದ್ದೆ ಈ ಕಾಡು, ಆಮೇಲೆ ಹಾಗೆ ತೀರ್ಥಹಳ್ಳಿ ದಾಟಿದರೆ ತುಂಬ ಡ್ಯಾಮ್ಸ್ಗಳಿದ್ದಾವೆ, ಬ್ಯೂಟಿಫುಲ್ ಡ್ಯಾಮ್ಸು. ನೀವು ಮಿಸ್ಸೇ ಮಾಡಬಾರ್ದಂತೆ ಡ್ಯಾಮ್ಸ್ ಎಲ್ಲ ಇದ್ದಾವೆ. ಸಾವೆ ಆಗಲಿ, ಚಕ್ರ ಡ್ಯಾಮ್ ಆಗಲಿ, ಆಮೇಲೆ ನಗರ ಫೋರ್ಟ್ ಇದೆ, ಕವಲೇದುರ್ಗ ಫೋರ್ಟ್ ಇದೆ. ಇದೆಲ್ಲ ಮಿಸ್ಸೇ ಮಾಡ್ಬಾರ್ದು ಅಂಥ ಪ್ಲೇಸ್ಗಳವೆಲ್ಲ. ಒಂದ್ಸಲನಾದರೂ ನೋಡ್ಬೇಕು ನೀವು. ಎಲ್ಲಾದರೂ ಇರಿ ಕರ್ನಾಟಕದಲ್ಲಿ, ಬಟ್ ಮಲೆನಾಡಲ್ಲಿ ಮಳೆ ಬೀಳೋ ಟೈಮಲ್ಲೇ ಬಂದು ಇಂಥ ಪ್ಲೇಸನ್ನೆಲ್ಲ ನೋಡ್ಬೇಕು, ಅದೇ ಗಮ್ಮತ್ತು. ಇದು ಅಷ್ಟೇ, ಗಾಜನೂರು ಡ್ಯಾಮ್, ಇದನ್ನು ಸಹ ನೀವು ನೋಡ್ಕೊಂಡು ಹೋಗ್ಬೋದು. ವೆರಿ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದೇ ಎಂಟ್ರೆನ್ಸ್, ಇಲ್ಲೇ ಎಂಟ್ರೆನ್ಸ್. ಇದಕ್ಕೆ ನೀವು ಇಲ್ಲೇ ಒಳಗೆ ಹೋಗಬೇಕು, ಇದ್ರ ಒಳಗೆ. ಅಣೋ ಎಲ್ಲೆಲ್ಲಿ ನೋಡಿದ್ರು ಬ್ರೇಕ್ ಇನ್ಸ್ಪೆಕ್ಟರ್ಸ್. ಓಕೆ, ನಾನು ಮತ್ತೆ ಸಿಗ್ತೇನೆ ನಿಮಗೆ ಶಿವಮೊಗ್ಗ ಹತ್ರ ಆಗಲಿಕ್ಕೂ. ಓಕೆ, ನಾವು ಆಲ್ಮೋಸ್ಟ್ ಶಿವಮೊಗ್ಗ ರೀಚ್ ಆಗಾಯಿತು. ಎಂಟ್ರೆನ್ಸಲ್ಲಿದ್ದೀವಿ. ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಗಾಡೀಲಿ ಏನಂದರೆ ಈ ಲೈಟು ಸಾಲಲ್ಲ, ಸಾಲಲ್ಲ. ಅಂದರೆ ಇಲ್ಲಿ ಆಪೋಸಿಟಲ್ಲಿ ಫುಲ್ IB ಹಾಕೊಂಡ್ಬಂದರೆ ಏನೂ ಕಾಣಲ್ಲ ನಮಗೆ. ಸೈಕಾಗ್ಬಿಡತ್ತೆ. ಅರಮನೆ ಓಕೆ, ಇಲ್ಲಿಂದ ನಾನು ರೈಟ್ ತೊಗೊಬೇಕು ನನ್ನ ಫ್ರೆಂಡಿನ ಮನೆಗೆ. ಅಶ್ವಲ್ ಬ್ರೋ, ಜಸ್ಟ್ ರೀಚ್ ಆದೆ, ಮನೆ ಕೆಳಗಿದ್ದೀನಿ. ನಿಲ್ಸ್ಲಾ? ಓಕೆ ಓಕೆ ಓಕೆ, ಹಾಂ ಬಂದೆ. ಹಾಂ, ದಿ ನೆಕ್ಸ್ಟ್ ಡೇ. ಓ, ಬೆಳಿಗ್ಗೆನೇ ಸಿಗ್ನಲ್ ಬಿದ್ದಿರುತ್ತಾ? ಎಷ್ಟು ಗಂಟೆಗೆ ಹಾಕ್ತಾರೆ ಬ್ರೋ ಸಿಗ್ನಲ್? ಎಷ್ಟು ಗಂಟೆ ಹಾಕ್ತಾರೆ ಬೆಳಿಗ್ಗೆ? ಹಾಂ, ಹಾಂ. ಓಕೆ, ಹೋಗ್ಬೋದಾ? ಹಾಂ, ನಾವು ಯಾವ ಕಡೆ ಹೋಗ್ಬೇಕು? ಹಾಂ ಹಾಂ, ಬಸ್ಸು. ಓಕೆ, ಯಪ್ಪ. ಓ ಹೌದಾ?
ಇಲ್ಲಿ ಒಂದು ಬ್ಲೇಡ್ ಬಿದ್ದಿದೆ, ಇದ್ರ ಮೇಲೆಲ್ಲ ಕೂತ್ಕೊಂಡು ತೆಗೆದ್ರೆ ಎಲ್ಲಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ. ಇಲ್ಲೊಂದು ಟೆಂಪಲ್ ಇದೆ ಅಲ್ಲ, ಎಲ್ಲಿದೆ ಆ ಟೆಂಪಲ್ ಹತ್ರ ಹೋದರೆ ಮೇಲ್ಗಡೆಯಿಂದ ವ್ಯೂ ಬರುತ್ತೆ. ಐ ಥಿಂಕ್ ಇಟ್ ಈಸ್ ಸಮ್ವೇರ್ ದೇರ್ ಇನ್ಸೈಡ್ ಅನ್ಸುತ್ತೆ. ಜಾನಿ, ಯು ಸಿ ದ ವ್ಯೂ. ಹೆಂಗಿದೆ ಬ್ರೋ? ಯಾವುದು? ಹೌದಾ? ಹಾಂ, ಹೋಗೋಣ. ಮಸ್ತ್ ಪ್ಲೇಸ್. ಹೆಂಗೆ ಕಿರಿಕಿರಿ ಬ್ರೋ. ಆಯಿತು, ಹೋಗೋಣ. ಹೋಗೋಣ ಬ್ರೋ. ಎಂತ ಬ್ರೋ ಹೆಸರು? ಸವಳಂಗ ವಿಂಡ್ ಮಿಲ್ಸ್. ಸಕಲಾಗಿತ್ತಲ್ಲ? ಹಾಂ, ಮಳೆಗಾಲದ ಬಿಗಿನಿಂಗಲ್ಲಿ ಬಂದರೆ ಮಳೆ ಬಂದಾಗ ಹಾಂ ವೈಟ್ ಕ್ಲೌಡ್ಸ್, ಹಾಂ ಹಾಂ, ಲೈಕ್ ನಂದಿ ಇರ್ತಾರ. ಓಕೆ. ಹಾಂ, ನಿನಗೆ ಕಷ್ಟ ಆ್ಯಕ್ಚುಲಿ. ಸೋಲೋ ಅಷ್ಟೇ ಇದು ಬ್ರೋ, ಸಿಂಗಲ್ ಗಾಡಿ ಅಷ್ಟೇ, ಒಬ್ಬರೇ ಓಡಿಸ್ಬೇಕು. ಅಂದರೆ ಇದು ತುಂಬ ಆಫ್ ರೋಡ್ ಇದೆಯಲ್ಲ, ಹಾಂ, ಜಂಪ್ ಆಗೋದಲ್ಲ, ಜೊತೆ ಸಿಗಲ್ಲ. ಇಲ್ಲಿಗೆಲ್ಲ ಫುಲ್ ಆಫ್ ರೋಡ್ ಗಾಡಿನೇ ತರಬೇಕು ಬ್ರೋ. ನೀವು ರೇಸ್ ಬೈಕ್ ಹಾಂ, ಅದರಿಂದ ರೇಸಿಂಗ್ ಎಡಿಷನ್ ಆಗಲ್ಲ. ರೋಡಲ್ಲಿ ಇದನ್ನು ಬೀಟ್ ಮಾಡೋಕ್ಕೆ ಬೇರೆ ಬೇಕಾಗಲ್ಲ. ಇದು ಬಾಕ್ಸರ್ ಬೈಕು, ಅದರಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಹಾಂ, ನಮ್ದು ಅವಾಗ CD100, ಚೇತಕ್ಕು, ಪಲ್ಸರ್, ಈಗ ಕಾರು, ಎಕ್ಸ್ಟ್ರೀಮ್ ಕಾರು, ಈಕೋ, SX4. ಹಾಂ, ಎಲ್ಲಿ? ಓಹ್ ಬ್ರೋ, ಹಾಂ, ಇದಲ್ಲ. ನಂಗೆ ಸೇಮ್ ಪೇಯ್ನ್ ಬರ್ತಿದೆ ಬ್ರೋ. ಹಾಂ, ನಮಗೆ ಎಲ್ಲಿ ಬಂತು ಅಂದರೆ ಹಾಂ, ಜಾಮ್ ಅಲ್ಲ, ಹತ್ಸಕ್ಕೆ ಭಾಳ ಕಷ್ಟ ಬ್ರೋ. ಹತ್ತಕ್ಕೆ ಕಷ್ಟ. ಅಪ್ಪ, ಇಳಿತಾ ನಾವು ಪ್ರೆಷರ್ ಹಾಕ್ಬೇಕಂತಿಲ್ಲ, ಡ್ಯೂಟಿ ಡ್ರೈವರ್ ಇಳ್ಕೊಂಡು ಹೋಗ್ಬಿಡುತ್ತೆ. ಹೌದು. ಹತ್ತುತ್ತಾ ಅದಕ್ಕೆ ಅಪ್ಪ, ಇಲ್ಲಿ ನೋಡಿ, ನಮಗೆ ಕೈ ರೆಡ್ ಆಗಿರೋದು. ಅಯ್ಯಪ್ಪ, ನಿಲ್ಸ್ಬೇಕಾ ಬ್ರೋ? ಹೋಗ್ಲಾ? ಹೋಗೋಣ ಅಲ್ಲ? ತೊಂದರೆ ಇಲ್ಲ, ಸೆಟ್ ಆಗ್ಬಿಡ್ತದೆ ಆಟೋಮೆಟಿಕ್. ಜಂಪಿಂಗ್ ಹಂಗೆ ಆಗ್ತಿತ್ತು ಇವಾಗ. ಹಾಂ ಬ್ರೋ, ಆ್ಯಕ್ಚುಲಿ ಟೆಂಟ್ ತೊಗೊಬಂದಲ್ಲ, ಆರಾಮ್ಸೆ ಟೆಂಟ್ ಹೊಡಿಬೋದು. ಆಮೇಲೆ ಇದು ಮಾತಾಡ್ತಿಲ್ಲ, ಫೋಟೋ ಚೇರು. ಹಾಂ, ಎಕ್ಸಾಕ್ಟ್ಲಿ. ಹಾಂ, ಚೇರ್ ತಗೊಂಬಂದು
ಒಳ್ಳೆ ಟೈಮಿಂಗ್ ಅಲ್ಲ. ಹೈ ಚೋಟು. ಇದಲ್ಲ ಓಕೆ. ನೀನು ಹೇಳಿದ ನಂಗೆ ಗೊತ್ತಾಯ್ತಲ್ಲ, ಟರ್ನಿಂಗಲ್ಲಿ ಈ ಥರ ನೀರು ಕಾಣತ್ತಲ್ಲ ಅಲ್ಲಲ್ಲ. ಹೆಂಗಾದ್ರೆ ಆಯ್ತು ನೀ ಹೇಳ್ದಂಗೆ. ಮುಂದೆ ಚೂರು ಮುಂದೆ ನೀನು ಇದು ಹೇಳಿದಲ್ಲ ಈ ಸ್ಟ್ರೆಚ್ಚು. ನಾನು ಒಂದ್ಸಲ ಇಲ್ಲಿ ನಾನು ಒಂದ್ಸಲ ಬೈಕಲ್ಲಿ ಬರ್ತಾ ಇಲ್ಲಿ ಫುಲ್ಲು ಮಲಗಿಸ್ಬಿಟ್ಟಿದ್ದೆ. ಎದುರುಗಡೆಯಿಂದ ಒಂದು ಕಾರ್ ಬಂತು, ಅವರೆಲ್ಲ ಫುಲ್ ಖುಷಿಯಾಗಿ ಏ ಸೂಪರ್ ಅಂತೆ ಫುಲ್ ಮಲಗಿಸ್ಬಿಟ್ಟಿದ್ದೆ ನಾನು ಅವತ್ತು. ಹೌದು ಮಾಡಬೇಕು. ಹೌದು ಮೀನು ಹಿಡಿತಾ ಇದ್ದಾರೆ. ಆ ಕಡೆ ಕ್ಲೋಸ್ ಮಾಡ್ಯಾರ ಯಾಕೆ? ಓ ಆ ಕಡೆ ಹೋಗು ಸುಬಾಳ್. ಹಾಂ ಬೀಳಬಾರ್ದು ಅಂತ ಟಾರ್ಪಲ್ ಕಟ್ಟಿದ್ದಾರೆ. ಇದು ನಮ್ಮ ತೀರ್ಥಹಳ್ಳಿ. ಹೊಡಿರಿ ಚಪ್ಪಾಳೆ, ಹೊಡಿರಿ ಚಪ್ಪಾಳೆ ಅನ್ಬೇಕು ಅದಕ್ಕೆ. ಸೊ ಫೈನಲಿ ಮನೆಗೆ ವಾಪಸ್ ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಡೋ ಸಣ್ಣ ಟ್ರಿಪ್ಪು. ಸೊ ಎಲ್ಲದೂ ಶೂಟ್ ಮಾಡೋಕ್ಕಾಗಿಲ್ಲ, ಆದಷ್ಟು ಟ್ರೈ ಮಾಡಿದ್ದೇನೆ. ಸೊ ಇವಾಗ ಬ್ಯಾಕ್ ಟು ತೀರ್ಥಹಳ್ಳಿ. ಓಕೆ, ಸೊ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಮತ್ತು ಇದೇ ಥರ ಒಂದು ಸುಮಾರು ರೈಡ್ಗಳು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಹತ್ತತ್ರದಲ್ಲೇ. ತುಂಬ ಪ್ಲೇಸಸ್ ನೋಡೋಕ್ಕಿದೆ. ತೀರ್ಥಹಳ್ಳಿ ಸರೌಂಡಿಂಗ್ಸಲ್ಲಿ ಫಸ್ಟ್ ಇಲ್ಲಿ ಕವರ್ ಮಾಡ್ತೀನಿ, ನೆಕ್ಸ್ಟ್ ಎಲ್ಲ ಆ ಕಡೆ ಈ ಕಡೆ ಹೋಗೋಣ. ಲಾಂಗ್ ಹೋಗಿ ನೋಡೋಣ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ ಗೈಸ್, ನಾನು ನಿಮಗೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. ದಿನಾಂಕ 12/8/2025 ಮಂಗಳವಾರ ಬೆಳಿಗ್ಗೆ 11 ಗಂಟೆಗೆ ತೀರ್ಥಹಳ್ಳಿ ಪಟ್ಟಣ